ಮೊದಲನೇದಾಗಿ ನಮ್ಮ ಚಿಕ್ಕಬಳ್ಳಾಪುರ ಜನಪ್ರಿಯ ಶಾಸಕರಾದಂಥ ಪ್ರದೀಪ್ ಈಶ್ವರ್ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಕೋರ್ತಾ ಇದ್ದೀನಿ. ಇವತ್ತು ನಮ್ಮ ಶಾಸಕರದು ಹುಟ್ಟುಹಬ್ಬ ಇರೋದ್ರಿಂದ ಇವತ್ತು ನಾವು ದೇವಸ್ಥಾನದಲ್ಲಿ ಕೈವಾರ ತಾತ ಏನವರ ದೇವಸ್ಥಾನದಲ್ಲಿ ಪೂಜೆ ಇಟ್ಕೊಂಡು 501 ತೆಂಗಿನಕಾಯಿ ಹೊಡೆದು ನಮ್ಮ ಶಾಸಕರು ಮುಂದೆ ಸಚಿವರಾಗಬೇಕೆಂದು ದೇವ್ರ ಹತ್ರ ಬೇಡ್ಕೊಂಡು 501 ತೆಂಗಿನಕಾಯಿ ಹೊಡೆದಿರ್ತೀವಿ. ಅದೇ ರೀತಿ ನಮ್ಮ ಧರ್ಮಸ್ಥಳ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ತರಕಾರಿ ದಿನಸಿ ಎಲ್ಲ ಕಳಿಸೋದು ಅದೊಂದು ಕಾರ್ಯಕ್ರಮ ಮಾಡಿದ್ದೀವಿ. ಅದೇ ರೀತಿ ಇಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಬಸ್ ಸ್ಟಾಪಲ್ಲಿ ಸುಮಾರು ಒಂದು 2,000 ಜನಕ್ಕೆ ಬಿರಿಯಾನಿ ಹಂಚೋ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ದೇವರು ನಮ್ಮ ಶಾಸಕರಿಗೆ ಒಳ್ಳೇದು ಮಾಡಿ ಆಶೀರ್ವಾದ ಮಾಡಿ ಮುಂದೆ ಇನ್ನೊಂದು 2-3 ತಿಂಗಳಲ್ಲಿ ಮಿನಿಸ್ಟರ್ ಆಗಿ ಬರಬೇಕು ಅಂತ ನಮ್ಮೆಲ್ಲರೂ ಎಲ್ಲ ಕಾರ್ಯಕರ್ತರಿಗೆ ಪರವಾಗಿ ನಾನು ಕೋರ್ಕೊಳ್ತಾ ಇದ್ದೀನಿ. ಕಾರ್ಯಕರ್ತರಲ್ಲಿ ಈ ತರದ ಹುಮ್ಮಸ್ಸು ಬರೋದಕ್ಕೆ ಕಾರಣ ಏನು? ಕಾರ್ಯಕರ್ತರಿಗೆ ಈ ತರದ ಹುಮ್ಮಸ್ಸು ಬರೋದಕ್ಕೆ ಕಾರಣ ಏನು ಸರ್? ನಮ್ಮ ಶಾಸಕರು ಅಂದ್ರೆ ಎಲ್ಲರೂ ಕಾರ್ಯಕರ್ತರು ಅದೇ ತರ, ಯಾಕಂದ್ರೆ ಅವ್ರ ಫೈರ್ ಬ್ರ್ಯಾಂಡ್ ನಮ್ಮ ರಾಜ್ಯಕ್ಕೆ ಒಂದು ಮಾದರಿ. ಇವತ್ತಿನವರೆಗೂ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ 15,000 ಜನ ನಮ್ಮ ಅಮ್ಮ ಆಂಬುಲೆನ್ಸ್ ಇಂದ ಒಂದು ಇದು ಮಾಡಿರ್ತಾರೆ, ಅನುಕೂಲ ಆಗಿರುತ್ತೆ. ಅದೇ ರೀತಿ ನಮ್ಮ ರಾಜ್ಯದಲ್ಲಿ ಯಾರೂ ಮಾಡ್ತಾ ಇಲ್ಲ. ಮನೆ ಮನೆಗೂ ಭೇಟಿ ಮಾಡಿ ನಮ್ಮ ಊರು ನಮ್ಮ ಶಾಸಕ ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನಮಸ್ತೆ ಚಿಕ್ಕಬಳ್ಳಾಪುರನು ವಾರ್ಡ್ ವೈಸ್ ಮಾಡ್ತಾ ಇದ್ದಾರೆ. ಈ ತರ ಯಾವುದೇ ಕಾರ್ಯಕ್ರಮ ಯಾರು ಮಾಡಿಲ್ಲ, ನಮ್ಮ ಶಾಸಕರು ಮಾಡೋ ತರ ಮಾಡ್ತಾ ಇದ್ದಾರೆ. ಏನ್ ಹೇಳ್ತೀರಿ? ನಿಮ್ಮ ಶಾಸಕರ ಕಾರ್ಯಕ್ರಮಗಳಿಗೆ ಏನ್ ಹೇಳ್ತೀರಿ? ಏನು ಪ್ರೇರಣೆ ನಿಮ್ಗೆ ಅಂತ ಈ ರೀತಿಯ ಕೆಲಸ ಕಾರ್ಯಕ್ರಮ? ಸರ್, ಅವ್ರನ್ನ ನೋಡ್ಕೊಂಡು ನಾವು ಯುವಕರು ಇನ್ನೂ ಮುಂದೆ ಚೆನ್ನಾಗಿ ಬೆಳೀತಾ ಇದ್ದೀವಿ. ಯಾಕಂದ್ರೆ ಅವರು ನಮ್ಗೆ ಸ್ಫೂರ್ತಿ ಸರ್. ಇವತ್ತು 0 ಇಂದ ಟಾಪ್ಗೆ ಬೆಳೆದವ್ರು ಅಂದ್ರೆ ಅದು ದೇವರ ಆಶೀರ್ವಾದ ಇದ್ರೇನೆ ಮಾತ್ರ ಸರ್. ಮುಂದಿನ ದಿನಗಳಲ್ಲಿ ಸಚಿವರಾಗಿ ಬರ್ತಾರೆ, ಅವಾಗ ಇನ್ನೂ ನಮ್ಮ ಜನರಿಗೆ ಒಳ್ಳೆ ಸಹಾಯ ಆಗುತ್ತೆ, ಅನುಕೂಲ ಆಗುತ್ತೆ. ಈಗ ಶಾಸಕರು ನಿಮ್ಗೆ ರೋಲ್ ಮಾಡಲ್ ಅಂತ ಹೇಳ್ತಾ ಇದ್ದೀರಿ, ಯಾವ ಕೆಲಸಗಳನ್ನ ಪ್ರೇರೇಪಿಸ್ತು ನಿಮ್ಮನ್ನ ಈ ತರ ರೋಲ್ ಮಾಡಲ್? ಸರ್, ಅಮ್ಮ ಆಂಬುಲೆನ್ಸ್ ಆಗಲಿ, ನಮ್ಮ ಯುವಕರಿಗೆ ಫಸ್ಟು ವಿದ್ಯಾರ್ಥಿಗೆ ಸ್ಕಾಲರ್ಶಿಪ್ ಕೊಡೋದಾಗ್ಲಿ, ಪ್ರತಿ ವರ್ಷನೂ ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಅದೇ ರೀತಿ ಮನೆ ಮನೆಗೂ ಹೋಗಿ ಅರಿಶಿನ ಕುಂಕುಮ ಕೊಡ್ತಾ ಇದ್ದಾರೆ. ಇದೆಲ್ಲ ಯಾರು ಮಾಡಕ್ ಸಾಧ್ಯ ಇಲ್ಲ ಸರ್, ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ. ಅವರು ಸ್ವಂತ ಹಣದಿಂದ, ಪರಿಶ್ರಮದಲ್ಲಿ ದುಡ್ದಿರೋ ಹಣದಿಂದ ಅವ್ರು ಖರ್ಚು ಮಾಡ್ತಾ ಇದ್ದಾರೆ ಸರ್. ಏನು ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಜನಪ್ರಿಯ ಶಾಸಕರಾದಂತಹ ಪ್ರದೀಪ್ ಈಶ್ವರಣ್ಣನವರ ಜನ್ಮದಿನಾಚರಣೆ ಭಾರಿ ಅದ್ದೂರಿಯಾಗಿ ಚಿಕ್ಕಬಳ್ಳಾಪುರದಲ್ಲಿ ನಡೀತಾ ಇದೆ. ಇವತ್ತು ಕೈವಾರ ತಾತಯ್ಯನ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿ ಮತ್ತು ಮಾರ್ಕೆಟ್ನಲ್ಲಿ ಶ್ರೀ ಧರ್ಮಸ್ಥಳ ಕ್ಷೇತ್ರಕ್ಕೆ ದೇವಸ್ಥಾನಕ್ಕೆ ತರಕಾರಿ ಆಗಿರ್ಬೋದು, ದಿನಸಿ ಕಿಟ್ಗಳಾಗಿರ್ಬೋದು ಎಲ್ಲವನ್ನು ಕೊಟ್ಟು ಕಳಿಸ್ತಾ ಇದ್ದೀವಿ ಇವತ್ತು ಶಾಸಕರ ಮಾರ್ಗದರ್ಶನದಲ್ಲಿ. ಅದೇ ರೀತಿಯಾಗಿ ಅವರಿಗೆ ಶಾಸಕರಿಗೆ ಮುಂದಿನ ದಿನಗಳಲ್ಲಿ ಬಡವರಿಗೆ ಹೆಚ್ಚು ಸಹಕಾರ ನೀಡ್ತಾ ಇದ್ದಾರೆ, ಯುವಕರಿಗೂ ಸಹಕಾರ ನೀಡ್ತಾ ಇದ್ದಾರೆ. ದೇವರು ಅವರು ಒಳ್ಳೆಯ ಆರೋಗ್ಯ ಐಶ್ವರ್ಯವನ್ನು ಎಲ್ಲವನ್ನು ಕೊಟ್ಟು ಅವರ ಆಸೆಯನ್ನು ಈಡೇರಬೇಕಂತ ಮನವಿ ಮಾಡ್ತಾ ಇದ್ದೀನಿ, ದೇವರಲ್ಲಿ ಆಶಿಸುತ್ತೇವೆ. ಅದೇ ರೀತಿಯಾಗಿ ರಾಜಕೀಯ ಭವಿಷ್ಯದಲ್ಲಿ ಅವರು ಉನ್ನತ ಸ್ಥಾನ ಸಿಗಬೇಕು, ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಉನ್ನತ ಮಟ್ಟಕ್ಕೆ ಬೆಳಿಬೇಕಂತ ನಾವೆಲ್ಲ ಯುವಕರಾಗಿರ್ಬೋದು, ಹಿರಿಯರಾಗಿರ್ಬೋದು ಆಶಿಸುತ್ತೇನೆ. ಅವರ ಈ ದಿನದಲ್ಲಿ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ನವೀನ್, ನಗರಸಭೆ ನಾಮಿನೇಟೆಡ್ ಕೌನ್ಸಿಲರು. ಸೊ ಈ ದಿನ ನಮ್ಮ ದೀನದಲಿತರ ನಾಯಕ, ನನ್ನ ಸ್ಫೂರ್ತಿ ಯುವಕರ ಆಶಾಕಿರಣ ಪ್ರದೀಪ್ ಈಶ್ವರ್ ಅವರ ಹುಟ್ಟುಹಬ್ಬ. ಅವ್ರ ಹುಟ್ಟುಹಬ್ಬಕ್ಕೆ ಈ ದಿನ ವಿಶೇಷವಾಗಿ ಟನ್ನೇಜ್ಗಳಷ್ಟು ತರಕಾರಿನ ಧರ್ಮಸ್ಥಳಕ್ಕೆ ಹಸ್ತಾಂತರ ಮಾಡಿದ್ದೀವಿ. ಅಂದರೆ ಹೋಗ್ತಿದೆ ಗಾಡಿ ಇವತ್ತು. ಹಾಗೂ 2,000 ಜನಕ್ಕೆ ಊಟ ಕೊಟ್ಟಿದ್ದೀವಿ. ಅಂದರೆ ಬಿರಿಯಾನಿ ಊಟ ನಮ್ಮ ಎಲ್ಲರೂ ಸೇರಿ ಮಾಡಿಸಿದ್ದಾರೆ. ನಮ್ಮ ಟೀಮ್, ನಮ್ಮ ಬಂಗಾರಿ ಅಣ್ಣ ಆಗಿರ್ಬೋದು, ಸ್ವಾಮಿ ಅವರಾಗಿರ್ಬೋದು, ರಾತ್ರಿ ಎಲ್ಲ ಹಗಲು ಇಳ್ಳು ಅಂತ ಕಷ್ಟಪಟ್ಟು 2 ದಿವಸ ಮಲಗಿಲ್ಲ. ಅವರು ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಸೊ ನಮ್ಮದು ಒಂದು ಅಳಿಲು ಸೇವೆ ಇರಲಿ ಅಂತ ಬಂದಿದ್ದೀನಿ. ಹಾಗೆ ನನಗೆ ಪ್ರದೀಪ್ ಈಶ್ವರ್ ಅಂದರೆ ಮೊದಲಿಂದನೂ ತುಂಬ ಸ್ಫೂರ್ತಿ, ಗೊತ್ತಿರುತ್ತೆ, ಓಕೆನಾ. 0 ಇಂದ 800 ಕೋಟಿ ಕಂಪನಿ ಕಟ್ಟೋ ನನಗೊಂದು ಸ್ಫೂರ್ತಿ ಆಗಿ ನಾನು ಅದೇ ಥರ ಕಂಪನಿ ಕಟ್ಟಬೇಕು ಅಂತ ನನಗೊಂದು ಆಸೆ ಇದೆ. ಎಲ್ಲರೂ ಪ್ರದೀಪ್ ಈಶ್ವರನ್ನ ರೋಲ್ ಮಾಡಲ್ ತಗೊಳ್ಳಿ. ರಾಜಕೀಯಕ್ಕೆ ಒಂದೇ ಅಲ್ದಿರ ಅಂಬ ಆಂಬುಲೆನ್ಸ್ ಅವರು ಸ್ವಂತ ದುಡ್ಡಿಂದ ಎಷ್ಟು ಖರ್ಚಾಗುತ್ತೆ ಅಂತ ನಿಮಗೂ ಗೊತ್ತಿದೆ. ವರ್ಷ ಅವರು ಸ್ಕಾಲರ್ಶಿಪ್ ಕೊಡ್ತಾರೆ, ಹಾಗೂ ಅರಿಶಿನ ಕುಂಕುಮ ಕೊಡ್ತಾರೆ. ಇದ್ಯಾವುದು JDS, BJP, ಕಾಂಗ್ರೆಸ್ ಅಲ್ದಿರ ಎಲ್ಲರೂ ಪ್ರೀತಿ ವಿಶ್ವಾಸ ತಗೊಂಡು ಅವ್ರು ಎಲ್ಲರಿಗೂ ಕೊಡ್ತಾರೆ. ಅವ್ರು ಯಾವತ್ತೂ ರಾಜಕೀಯ ಮಾಡಿಲ್ಲ. ಅವ್ರದ್ದು ಧ್ಯೇಯ ಒಂದೇ,
ಸರ್ವಿಸ್ BOSS ಬಾಸ್ ಬ್ಯಾಚುಲರ್ ಆಫ್ ಸೋಷಿಯಲ್ ಸರ್ವಿಸ್ = ಪ್ರದೀಪ್ ಈಶ್ವರ್. ನಾನೊಬ್ಬ MA ಗ್ರಾಜುಯೇಟು. ನಾನೀಗ ಈ ಹಿಂದಿನಿಂದನೂ ನಮ್ಮ ಕ್ಷೇತ್ರದಲ್ಲಿ ನಾನು ಇಲ್ಲಿ ಮೂಲತಃ ಇದೇ ಚಿಕ್ಕಬಳ್ಳಾಪುರದವನೇ. ಈಗ ಹಿಂದೆ ಇರ್ತಕ್ಕಂಥ ಎಲ್ಲ ರಾಜಕಾರಣಿಗಳನ್ನ ನಾವು ನೋಡ್ತಾನೆ ಬಂದಿದ್ದೀವಿ. ಅದನ್ನೆಲ್ಲ ಈಗ ಸೋಷಿಯಲ್ ಸರ್ವಿಸ್ ಅಂತ ಬಂದಾಗ ಯಾವ ರೀತಿ ಅವರು ಸ್ಪಂದಿಸ್ತಾರೆ, ಜನಸ್ಪಂದನೆ ಯಾವ ರೀತಿ ಕೊಡ್ತಾರೆ, ಮತ್ತೆ ಒಬ್ಬ MLA ಅಂತಂದ್ರೆ ಯಾವ ರೀತಿ ಇರಬೇಕು, ಯಾವ ರೀತಿ ತನ್ನ ಒಂದು ಕಾರ್ಯನ ನಿರ್ವಹಿಸಬೇಕು ಅಂತ ಅನ್ನೋ ಒಂದು ನಿಟ್ಟಿನಲ್ಲಿ ನಾವು ನೋಡ್ತಾ ಬಂದಾಗ ನಾವು ಬಹಳ ರೀತಿ ವಿಚಾರಗಳನ್ನ ಕಲೆ ಹಾಕ್ಬೇಕಾಗತ್ತೆ. ಆ ಒಂದು ನಿಟ್ಟನ್ನ ನೋಡ್ತಾ ನಾವು ಬರ್ಬೇಕಾದ್ರೆ ಈಗ 2023 ಇಡೀ ಕಡೆ ಈಗ ನಾವು ಟೋಟಲ್ ನಮ್ಮ ಕರ್ನಾಟಕ ವಿಧಾನಸಭಾ ಕ್ಷೇತ್ರದ 224 ವಿಧಾನಸಭಾ ಕ್ಷೇತ್ರಗಳನ್ನ ಚೆಕ್ ಮಾಡ್ತಾ ಬಂದ್ರು ನಾವು ಕೇರಿಗೆ ಹೋಗ್ತಕ್ಕಂಥ MLA ನೋಡಕ್ಕಾಗಲ್ಲ, ಹಳ್ಳಿಗೆ ಹೋಗ್ತಕ್ಕಂಥ MLAಗಳನ್ನ ನೋಡಕ್ಕಾಗಲ್ಲ. ಈಗ ನಾವು ಹಳ್ಳಿ ಕಡೆ ಇರ್ತಕ್ಕಂಥ ಈ ಗೋಮಾಳ ಸೈಟ್ಗಳನ್ನ ಅಥವಾ ಹೊಲಗಳನ್ನ ಇನ್ನೂ ಅವು ಮುಟುಕಾಗಿ ಬಿದ್ದಿದ್ದಾವೆ. ಅಂತಹ ಒಂದು ಆ ವ್ಯವಸ್ಥೆ ಒಳಗಿರ್ತಕ್ಕಂಥ ಏನು ರಿಜಿಸ್ಟರ್ ಆಗ್ಬೇಕಂತ ಈಗ ಅರ್ಜಿ ನಂಬರ್ 53 ಅಂತ ಬಿಟ್ಟಿರ್ತಕ್ಕಂಥವು ಏನು ತಹಶೀಲ್ದಾರ್ ಆಫೀಸ್ಗಳಲ್ಲಿ RA VA ಕೈ ಕೆಳಗಿರ್ತಕ್ಕಂಥವು ಎಲ್ಲವೂ ಕೂಡ ಅವನ್ನ ಒಂದು ಲೀಸ್ಟ್ ಮಾಡ್ಕೊಂಡು ಅವನ್ನು ಕೂಡ ಒಬ್ಬ MLA ಅಷ್ಟು ನೀವು ಇಂಡಿವಿಜುವಲ್ ಆಗಿ ತಗೊಂಡು ಜನಪ್ರತಿನಿಧಿಗಳಿಗೆ ತಲುಪಿಸಿ ಹೇಳ್ತಾರೆ ಅಂತಂದ್ರೆ ಅವರ ಒಂದು ಜನಸೇವೆ, ಜನ ಸಂಪರ್ಕ ಯಾವ ರೀತಿ ಮಾಡ್ಬೇಕಂತಕ್ಕಂಥ ಅವ್ರದ್ದು ಒಂದು ಇನ್ವಾಲ್ವ್ಮೆಂಟ್ ಇದೆಯಲ್ಲ, ಅದು ನೋಡ್ತಾ ಇದ್ರೆ ನಮ್ಮಂತ ಯುವಕರಿಗೆ ನಮಗೆ ಬಹಳ ಖುಷಿ ಆಗುತ್ತೆ ಸರ್. ಈಗ ಇವರೆಲ್ಲ ಮಾತಾಡಿದ್ರು, ನಾವು ಕಣ್ಣಾರೆ ನೋಡ್ತಾ ಇದೀವಿ ಸರ್. ಚಿಕ್ಕಬಳ್ಳಾಪುರದಲ್ಲಿ ಅಮ್ಮ ಆಂಬುಲೆನ್ಸ್ ಅಂತಕ್ಕಂಥ ಒಂದು ಸೇವೆ ಮಾಡಿ ಅವರು ಸ್ವಂತ ಖರ್ಚು ಸರ್, ಅವರು ಪರ್ಸನಲ್ ಆಗಿ ಅವರು ಪರಿಶ್ರಮ ನೀಟ್ ಅಕಾಡೆಮಿಯಿಂದ ಬರ್ತಕ್ಕಂಥ ದುಡ್ಡಿಂದ ಅವರು ಆ ಸೇವೆನ ಸಲ್ಲಿಸ್ತಿದ್ದಾರೆ. ಸುಮಾರು ಒಂದು 15,000 ರೋಗಿಗಳು ಅದರಿಂದ ಗುಣಮುಖರಾಗಿದ್ದಾರೆ. ಆ ಗುಣಮುಖರಾಗಿರ್ತಕ್ಕಂಥ ರೋಗಿಗಳ ಆಶೀರ್ವಾದ ಇವತ್ತು ಅವ್ರ ಮೇಲಿದೆ. ಅವರು ಜನಪ್ರಿಯ ಆಗಿಲ್ಲ, ಜನರನ್ನ ಜನಪ್ರಿಯ ಮಾಡಿದ್ರು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಸರ್ ನಾನು. ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಪ್ರದೀಪ್ ಸರ್ ಇವತ್ತು ನಾವು ಕಾಲೋನಿಗಳಲ್ಲಿ ನೋಡ್ಬೋದು, ಅವ್ರು ಬಂದು ಹಳ್ಳಿಗಳಲ್ಲಿ ಚಾಪೆ ಹಾಕೊಂಡು ಈಗ ಕೆಲವ್ರು ಇರ್ತಾರೆ ಸರ್, ಈಗ ಇದು ಶೋಷಿತ ವರ್ಗ ಅಥವಾ ಕೆಳ ಸಮುದಾಯ ಅಥವಾ ದಲಿತ, ದೀನ, ದುರ್ಬಲ ಈ ತರ ಅವಕಾಶ ವಂಚಿತರಾಗಿರ್ತಕ್ಕಂಥ ಹಳ್ಳಿಗಳು ಕೇರಿಗಳಲ್ಲಿ ಹೋಗಿ ಅವ್ರ ಮನೇಲಿ ಟೀ ಕುಡಿತಾ ಒಂಥರ ಸ್ವಾವಲಂಬಿಯಾಗಿ ಬಹಳ ಒಂಥರ ನೆಂಟ್ರು ತರ ಅವರ ಒಂದು ಕುಟುಂಬದ ತರ ನಿಂತ್ಕೊಂಡು ಅವ್ರನ್ನ ಎಷ್ಟು ಪ್ರೀತಿಪೂರ್ವಕವಾಗಿ ಕಂಡು ಅಲ್ಲೇ ಈಗ ವೃದ್ಧಾಪ್ಯ ವೇತನ ಅಂತ ನೋಡಿ ಸರ್, ಮೊನ್ನೆ ಒಂದು ಹಳ್ಳಿಲಿ ಅಲ್ಲೇ ಸ್ಪಾಟ್ ಅಲ್ಲಿ RA ಕರೆಸಿ VA ಕರೆಸಿ ಅವ್ರನ್ನೆಲ್ಲ ಕುಂದ್ರಿಸಿ ತಹಶೀಲ್ದಾರ್ನ ಜೊತೆಗೆ ಹಿಡ್ಕೊಂಡು ಆನ್ ದ ಸ್ಪಾಟ್ ವೃದ್ಧಾಪ್ಯ ವೇತನಗಳನ್ನ ಅವರು ಅಲ್ಲೇ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾರೆ. ಯಾಕಂದ್ರೆ ಇವತ್ತು ಬಡವರಿಗೆ ಒಂದು ಕಾನೂನಿನ ಚೌಕಟ್ಟು ಇನ್ನೂ ಅವರು ಬರಬೇಕಾಗಿದೆ. ಅಂತ ಒಂದು ನಿಟ್ಟಿನಲ್ಲಿ ಒಂದು MLAನೇ ಖುದ್ದಾಗಿ ಬಂದು ಆ ಜಾಗಕ್ಕೆ ಸ್ಥಳ ಪರಿಶೀಲನೆ ಮಾಡಿ ಬೇಕಾದಂತ ರೋಡ್ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಅಭಿವೃದ್ಧಿ ಆಗಿರ್ಬೋದು, ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳಾಗಿರ್ಬೋದು. ಇವತ್ತು ನಾನು ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್, ಕರಪ್ಷನ್ ಅನ್ನ ತುಂಬಾ ನಡೀತಾ ಇತ್ತು ಚಿಕ್ಕಬಳ್ಳಾಪುರದಲ್ಲಿ. ಇವತ್ತೇನಾದ್ರೂ ನಿಂತಿದೆ ಅಂದ್ರೆ ಅದಕ್ಕೆ ಅಣ್ಣ ಪ್ರದೀಪಣ್ಣ ಕಾರಣ. ಮುಂದೊಂದು ದಿನ ನಾವೆಲ್ಲ ಇನ್ನೂ ಒಂದು 50 ವರ್ಷ ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರನ ಅವ್ರು ಆಳ್ಳಿ ಇನ್ನು ಮುಂದೆ ಬರ್ತಕ್ಕಂಥ ನಮ್ಮಂತ ಯುವ ಪೀಳಿಗೆಗೆ ಎಷ್ಟೋ ಒಂದು ಸಪೋರ್ಟ್ ಕೊಡ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಂತೀನಿ. 40ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಪ್ರದೀಪಣ್ಣ, ನಿಮ್ಗೆ ಒಳ್ಳೇದಾಗ್ಲಿ. ನಮಸ್ತೆ. ಜನಾಂಗದವ್ರಿಗಾಗಿರ್ಬೋದು, ಮತ್ತೆ ತಂದೆ ತಾಯಿ ಇಲ್ದೇ ಇರೋಂಥ ತಬ್ಬಲಿ ಮಕ್ಳಿಗಾಗಿರ್ಬೋದು, ಅವ್ರಿಗೆ ಸ್ಕಾಲರ್ಶಿಪ್ ಅನ್ನು ಕೊಡ್ತಿದ್ದಾರೆ. ಮತ್ತೆ ಎಜುಕೇಶನ್ ಇಲ್ದೇ ಇರೋಂಥ ಹುಡುಗರಿಗೆ ಎಜುಕೇಶನ್ ಕೊಡಿಸ್ತಿದ್ದಾರೆ, ಫ್ರೀ ಎಜುಕೇಶನ್ ಕೊಟ್ಟಿದ್ದಾರೆ. ಮತ್ತೆ ಎಷ್ಟೋ ವಿದ್ಯಾರ್ಥಿಗಳಿಗೆ ಮತ್ತೆ ಎಷ್ಟೋ ಬಡ ಮಕ್ಕಳಿಗೆಲ್ಲ ಫ್ರೀ ಎಜುಕೇಶನ್ ಕೊಡೋದು ಆಗಿರ್ಬೋದು, ಸ್ಕಾಲರ್ಶಿಪ್ ಕೊಡೋದಾಗಿರ್ಬೋದು, ಈ ಥರ ಎಲ್ಲ ಮಾಡ್ತಿದ್ದಾರೆ. ಮತ್ತು ಇನ್ನೊಂದು ಅವ್ರದ್ದು ಅಪಾರವಾದ ಸೇವೆ ಏನಂದರೆ ಮನೆ ಶಾಸಕ ಮನೆಗೆ ಹೋಗಿ ಭೇಟಿ ನೀಡಿ ಯಾವ ಜಿಲ್ಲೆಯಲ್ಲೂ ಕೂಡ ಯಾವುದೇ ಎಂಟೈರ್ ಕರ್ನಾಟಕದಲ್ಲಿ ಯಾರು ಕೂಡ ಆ ಥರ ಮಾಡಿಲ್ಲ. ಮನೆ ಕರ್ಕೊಂಡೋಗಿ DC-ನಾಗಿರ್ಬೋದು, ಪಂಚಾಯತಿ PDO ಆಗಿರ್ಬೋದು, ಎಲ್ಲರನ್ನೂ ಕರ್ಕೊಂಡೋಗಿ ಒಬ್ಬ ಪಂಚಾಯತಿ ಮೆಂಬರ್ ಮಾಡೋ ಕೆಲಸನ ನಮ್ಮ ಪ್ರದೀಪ್ ಅಣ್ಣ ಮಾಡ್ತಿದ್ದಾರೆ. ಮನೆ ಕರ್ಕೊಂಡೋಗಿ ಅವ್ರ ಜವಾಬ್ದಾರಿ ಏನಿದೆ ಸರ್ ತುಂಬ ಅಪಾರವಾದದ್ದು ಸರ್. ಅಂತ ಲೀಡ್ರನ್ನ ಪಡೆದಿರೋದು ನಮ್ಮ ಕ್ಷೇತ್ರನ ಪುಣ್ಯವಂತರು ಸರ್, ನಮ್ಮ ಕ್ಷೇತ್ರ ಜನಗಳೇ ಪುಣ್ಯವಂತರು ಅಂತ